ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವಂಥ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಎಷ್ಟೋ ದೇವರ ಮಕ್ಕಳು ಬಹಳಷ್ಟು ಉಪವಾಸ ಮಾಡಿದ್ದೇವೆಂಬುದಾಗಿ ಅವರು ಕೊಚ್ಚಿಕೊಳ್ಳುವಂಥವರಾಗಿರ್ತಾರೆ. ಉಪವಾಸ ಮಾಡ್ತಾ ಇದ್ದೇವೆ 21 ದಿವಸ, 40 ದಿವಸ, ಅನೇಕ ವಿಧಾನಗಳನ್ನು ಬಳಕೆ ಮಾಡಿ ಅವರು ಉಪವಾಸ ಮಾಡಿದ್ದೇವೆಂಬುದಾಗಿ ಹೇಳ್ತಾ ಇರುವುದನ್ನು ನಾವು ನೋಡಿಕೊಳ್ತೇವೆ. ಹೌದು, ಉಪವಾಸ ಮಾಡಬೇಕು, ಯೇಸು ಅದನ್ನು ಹೇಳಿಕೊಟ್ರು. ಆದರೆ ಉಪವಾಸ ಮಾಡುವಾಗ ಯಾವುದೇ ಕಪಟತನ ನಮ್ಮ ಕಡೆ ಇರಬಾರ್ದು. ನನ್ನ ಪ್ರಿಯ ದೇವಜನರೇ, ಯಾವುದೇ ಕೆಟ್ಟತನ ನಮ್ಮ ಕಡೆ ಹೃದಯದಲ್ಲಿ ಇದ್ದರೆ ಅದು ಕಪಟತನ. ಒಳ್ಳೆಯದನ್ನು ನಾವು ಮಾಡದೇ ಇರುವಂಥವರಾಗಿದ್ದರೆ ಅದು ಕಪಟತನ. ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವವರಾಗಿದ್ದರೆ ಅದು ಕಪಟತನ. ನಾವು ಸಂಶಯವುಳ್ಳವರಾಗಿದ್ದರೆ ಅದು ತಪ್ಪಾದ ವ್ಯಕ್ತಿತ್ವ. ಇನ್ನೂ ಚಿಂತೆಯಲ್ಲಿ ಇರುವವರಾಗಿದ್ದರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿನ್ನ ಉಪವಾಸ ದೇವರ ಮುಂದೆ ಸಲ್ಲಲ್ಪಡುವುದಕ್ಕೆ ಆಗುವುದಿಲ್ಲ. ನೀವು ಯೆಶಾಯ 58ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ದೇವರು ಕೂಗಿ ಅವರಿಗೆ ಸಾರಿ ಹೇಳು, ಯಾಕಂದರೆ ಅವರು ಕಪಟದ ಉಪವಾಸವನ್ನು ನನ್ನ ಮುಂದೆ ಬಂದು ಮಾಡ್ತಾರೆ ಎಂಬುದಾಗಿ ಕರ್ತನು ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ. ದಿನ ದಿನ ನನ್ನ ಸನ್ನಿಧಾನ ದರ್ಶನಕ್ಕಾಗಿ ಬಂದು ನಾವು ನಿನ್ನನ್ನು ತಿಳ್ಕೊಳ್ಬೇಕು, ಇನ್ನೂ ಹೆಚ್ಚಳ ದೇವರನ್ನು ತಿಳ್ಕೊಳ್ಬೇಕೆಂಬುದಾಗಿ ಆಸೆ ಪಡ್ತಾರೆ. ಆದರೆ ಅವರು ಆಚರಿಸುವಂತಹ ಉಪವಾಸ ನನಗೆ ಅಸಹ್ಯಕರವಾದದ್ದು ಎಂಬುದಾಗಿ ಕರ್ತನು ಅಲ್ಲಿ ನೇರವಾಗಿ ಮಾತನಾಡುವುದನ್ನು ನಾವು ನೋಡ್ಕೋತೇವೆ. ಪ್ರಿಯ ನನ್ನ ದೇವಜನರೇ, ನಾವು ಉಪವಾಸ ಮಾಡುವುದು ತಪ್ಪಲ್ಲ. ಉಪವಾಸ ಮಾಡುವಾಗ ನಮ್ಮಲ್ಲಿ ಯಾವುದೇ ತಪ್ಪಾದ ವ್ಯಕ್ತಿತ್ವ ಅದು ಇರಬಾರ್ದು. ನನ್ನ ಪ್ರಿಯರೇ, ಅವಾಗ ನಾವು ಮಾಡುವಂಥ ಉಪವಾಸ ದೇವರ ಸನ್ನಿಧಾನದಲ್ಲಿ ಅದು ಧೂಪದೋಪಾದಿಯಲ್ಲಿ ಹೋಗಿ ನಮ್ಮ ಪ್ರಾರ್ಥನೆಗಳೆಲ್ಲ ದೇವರ ಸನ್ನಿಧಾನದಲ್ಲಿ ಉತ್ತರಿಸಲ್ಪಡ್ತವೆ. ಈ ಕಾರಣ ನಾವು ಉಪವಾಸ ಮಾಡುವಾಗ ಕೆಲವು ಪ್ರಾಮುಖ್ಯವಾದ ಅಂಶಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದು ಅತಿ ಪ್ರಾಮುಖ್ಯ. ನಾನು ಎಲ್ಲಿಯಾದರೂ ಸತ್ಯವನ್ನ ತಿರಸ್ಕಾರ ಮಾಡುವವನಾಗಿದ್ದೇನೋ, ಯಾವುದಾದ್ರೂ ವಿಷಯಗಳಲ್ಲಿ ದೀನತೆಯನ್ನ ನಾನು ತಿರಸ್ಕಾರ ಮಾಡುವವನಾಗಿದ್ದೇನೋ, ಕರ್ತನನ್ನ ಬಿಟ್ಟು ಯಾವುದಾದ್ರೂ ಆಲೋಚನೆಗಳನ್ನ ಮಾಡ್ತಾ ಇದ್ದೇನೋ, ನನ್ನಲ್ಲಿ ಇನ್ನೂ ಅಪನಂಬಿಕೆ ಇದೆಯೋ, ನನ್ನಲ್ಲಿ ಇನ್ನೂ ಕಠಿಣ ಹೃದಯ ತುಂಬಿ ಹಾಕಲ್ಪಟ್ಟಿದೆಯೋ, ಪಾಪದ ಸಂಗತಿಗಳಿಗೆ ಅವಕಾಶ ಕೊಡುವವನಾಗಿದ್ದೇನೋ, ಇನ್ನೂ ತಪ್ಪಾದ ಉದ್ದೇಶಗಳು ನನ್ನ ಹೃದಯದಲ್ಲಿ ಇವೆಯೋ, ನಾನು ನನ್ನ ಕುಟುಂಬವನ್ನ ಸನ್ಮಾನಿಸ್ತಾ ಇದ್ದೇನೋ, ಹೆಂಡತಿಯನ್ನ ಗಂಡನನ್ನ ಸನ್ಮಾನಿಸ್ತಾ ಇದ್ದೇನೋ, ಅಥವಾ ಒಳಗಾಗಿದ್ದೇನೋ, ಕ್ಷಮೆ ನನ್ನ ಹೃದಯದಲ್ಲಿ ತುಂಬಿ ಹಾಕಲ್ಪಟ್ಟಿದೆಯೋ, ಯಾವುದಾದ್ರೂ ಇನ್ನೂ ಚಿಂತೆಯಲ್ಲಿ ತುಂಬಲ್ಪಟ್ಟಿದ್ದೇನೋ, ಇನ್ನೂ ಸಂಶಯದಲ್ಲಿ ನಾನು ಇದ್ದೇನೋ, ಇವುಗಳು ನಿನ್ನ ಕಡೆ ಇದ್ರೆ ನೀನು ಉಪವಾಸ ಮಾಡಿನೂ ನಿನಗೆ ಉತ್ತರ ಇಲ್ಲ, ನೀನು ಆ ಪ್ರಾರ್ಥನೆ ಮಾಡಿದ್ರೂ ಉತ್ತರ ಸಿಗುವುದಿಲ್ಲ ಪ್ರೇರಣೆ. ಆದರೆ ಇವುಗಳನ್ನು ಬಿಟ್ಟು ನೀನು ಒಳ್ಳೆಯವುಗಳನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಅವುಗಳಲ್ಲಿ ನೆಲೆಗೊಂಡು ಕರ್ತನ ಸನ್ನಿಧಾನದಲ್ಲಿ ಹೋದರೆ ಕರ್ತನು ಇಮಿಡಿಯೇಟ್ ಆಗಿ ನೀನು ಬೇಡುವುದಕ್ಕಿಂತಲೂ ಮುಂಚಿತವಾಗಿಯೇ ಆತನು ಎಲ್ಲವನ್ನು ಕೊಡ್ತಾರೆ ಎಂಬುದಾಗಿ ಯೆಶಾಯ 65ನೇ ಅಧ್ಯಾಯದ ನಾವು 24ನೇ ವಚನದಲ್ಲಿ ನಾವು ನೋಡ್ಕೋದು. ಬೇಡುವುದರೊಳಗಾಗಿಯೇ ಸದುತ್ತರವನ್ನು ಕೊಡ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರೇರೆ. ಈ ಕಾರಣ ಕರ್ತನ ಸನ್ನಿಧಾನದಲ್ಲಿ ಯೋಗ್ಯವಾದ ನಡತೆಯುಳ್ಳವರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.